ನಿಮಗೆ ಸಹಾಯ ಮಾಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಥರ ನಾಟಕ ಮಾಡ್ತಾರೆ. ಆದರೆ ಯಾವತ್ತೂ ನಿಮ್ಮ ಸಮಸ್ಯೆ ಸಾಲ್ವ್ ಆಗಬಾರ್ದು, ನೀವು ಆ ಸಮಸ್ಯೆಯಲ್ಲೇ ಇರಬೇಕು, ಆ ರೀತಿ ಇರ್ತಾರೆ. ಇಂಥ ಜನರನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ? ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾವು ನಮ್ಮ ಜೀವನದಲ್ಲಿ ತುಂಬ ಜನ ಫ್ರೆಂಡ್ಸ್ನ ಮಾಡ್ಕೊಳ್ತೀವಿ, ಇಲ್ಲ ನಮ್ಮ ಸಂಬಂಧಿಕರಲ್ಲೇ, ನಮ್ಮ ಕಸಿನ್ಸಲ್ಲೇ ನಾವು ಒಬ್ಬರ ಹತ್ರ ತುಂಬ ಕ್ಲೋಸ್ ಆಗಿರ್ತೀವಿ. ಕೆಲವೊಂದು ಸತಿ ನಮಗೆ ಅವರ ನಿಜವಾದ ಇಂಟೆನ್ಷನ್ನು ಗೊತ್ತಾಗೋದಿಲ್ಲ. ಆದರೆ ಈ ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ, ನಮ್ಮ ಜೊತೆಗೆ ತುಂಬ ಚೆನ್ನಾಗಿ, ತುಂಬ ಮೃದುವಾಗಿ ಅವರು ಯಾವಾಗಲೂ ನಮ್ಮ ಜೊತೆಗೆ ಇರ್ತೀವಿ ಅಂತ ತೋರಿಸ್ಕೊಂಡ್ರೂ ಕೂಡ ಅವರು ನಮ್ಮ ಬೆನ್ನ ಹಿಂದೆ ನಮಗೆ ತೊಂದರೆ ಆಗಲಿ, ನಾವು ಯಾವಾಗಲೂ ಸಮಸ್ಯೆಯಲ್ಲಿ ಇರಲಿ ಅಂತ ಬಯಸ್ತಾ ಇರ್ತಾರೆ. ಅಂಥವರನ್ನು ಕಂಡುಹಿಡಿಯೋದು ಹೇಗೆ ಅಂತ ಕೆಲವೊಂದು ಟಿಪ್ಸ್ನ ಕೊಟ್ಟಿರ್ತಾರೆ. ನಾವು ಇದನ್ನೆಲ್ಲ ತಿಳ್ಕೋಬೇಕು. ಯಾಕಂದರೆ ನಾವು ಯಾವ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ, ಆಲ್ಮೋಸ್ಟ್ ಎಲ್ಲರೂ ಮುಖವಾಡಗಳನ್ನ ಧರಿಸಿಯೇ ಇರ್ತಾರೆ. ಯಾರೂ ನಿಜವಾಗಲಿ ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ನಿಜವಾಗ್ಲೂ ನಮ್ಮಿಂದ ಏನಾದರೂ ಸಮಸ್ಯೆ ಆಗಿದೆಯಾ, ಅಥವಾ ಅವ್ರಿಗೆ ನಿಜವಾಗ್ಲೂ ನಮ್ಮನ್ನು ಕಂಡ್ರೆ ಆಗೋದಿಲ್ವಾ ಅನ್ನೋದನ್ನು ಅವರ ಮಾತಿನಲ್ಲಾಗಲಿ ಮುಖಭಾವನೆಯಲ್ಲಾಗಲಿ ನಮಗೆ ಕಂಡು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ಯಾವ ರೀತಿ ಜನರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ ಅಂದರೆ, ನೀವು ಬೇಕಾದಷ್ಟು ಜನದ ಹತ್ರ, ನಿಮ್ಮ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ ಅಥವಾ ನಿಮ್ಮ ದೊಡ್ಡವರೇ ಆಗಿರ್ಬೋದು, ನಿಮ್ಗಿಂತ ದೊಡ್ಡವರೇ ಆಗಿರ್ಬೋದು, ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿರ್ತೀರ. ಅವರು ನಿಮ್ಮ ಸಮಸ್ಯೆನ ಕೇಳಿಸ್ಕೊಂಡು ನಿಮಗೆ ಸೊಲ್ಯೂಷನ್ ಕೊಡ್ತಾ ಇರೋ ಹಾಗೆ ನಾಟಕ ಮಾಡ್ತಾರೆ. ಆದರೆ ವಿಚಿತ್ರ ಏನು ಅಂದರೆ, ನೀವು ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಶುರು ಮಾಡಿದಾಗ ಅವರ ಬಿಹೇವಿಯರು, ಅವರ ವರ್ತನೆ ಚೇಂಜ್ ಆಗುತ್ತೆ. ಯಾಕೆ ಅಂದರೆ, ಇಂಥವ್ರು ನಿಜವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತಾ ಇರ್ತಾರ ಅಂದರೆ ಇಲ್ಲ, ಅವರಿಗೆ ನೀವು ಸಮಸ್ಯೆಯಲ್ಲಿ ಇರೋದೇ ಇಷ್ಟ ಇರುತ್ತೆ. ಅಂದರೆ ನೀವು ಸಮಸ್ಯೆಯಲ್ಲಿ ಇದ್ದು ಒದ್ದಾಡೋದನ್ನು ನೋಡಿ ಅವರು ಖುಷಿ ಪಡ್ತಾ ಇರ್ತಾರೆ. ಸೊ ಯಾತಕ್ಕೋಸ್ಕರ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಏನಂದರೆ, ಅವರಿಗೊಂದು ಎಂಟರ್ಟೈನ್ಮೆಂಟ್ ಬೇಕು. ನಿಮ್ಮ ಸಮಸ್ಯೆಯಲ್ಲಿರೋದು ಅವರಿಗೊಂಥರ ಖುಷಿ ಕೊಡ್ತಾ ಇರುತ್ತೆ. ಕೆಲವರಿಗೆ ಹೇಗೆ ಅಂದರೆ, ನಿಮ್ಮ ಸಮಸ್ಯೆ ಪರಿಹಾರ ಆಗೋದು ಬೇಕಾಗಿರೋದಿಲ್ಲ. ನೀವು ಪ್ರತಿದಿನ ನಿಮ್ಮ ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಳ್ತಾ ಇರಬೇಕು. ಅವರು ದೊಡ್ಡ ಜನದ ಥರ ನಿಮಗೆ ಅಡ್ವೈಸ್ ಕೊಡಬೇಕು. ನೀವು ಎಮೋಷ್ನಲ್ಲಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿರಬೇಕು. ಸೊ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಕೊಳ್ಳೋಕ್ಕೆ, ನೀವೇ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅವರು ನಿಮ್ಮ ವಿರುದ್ಧನೇ ತಿರುಗಿ ಬೀಳ್ತಾರೆ. ಎರಡನೇದು, ಅವ್ರು ಯಾವ ರೀತಿ ಸೊಲ್ಯೂಷನ್ ಕೊಡ್ತಾರೆ ಅಂದರೆ, ಅವರು ಸೊಲ್ಯೂಷನ್ ಕೊಡ್ತಾರೆ, ಆದರೆ ಅದರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಹೌದು, ನಿನಗೆ ತುಂಬ ಕಷ್ಟ ಇದೆ, ಈ ರೀತಿ ಮಾಡು, ನಾನಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಅವ್ರು ಮೊದಲೇ ಹೇಳೋ ಮಾತೆ ನಾನಿದ್ದೀನಿ, ನೀನು ಯಾಕೆ ಚಿಂತೆ ಮಾಡ್ತೀಯ ಅನ್ನೋ ಡೈಲಾಗ್ ಹೇಳ್ತಾ ಇರ್ತಾರೆ. ಆದರೆ ಅವ್ರು ಕೊಡೋ ಅಡ್ವೈಸಿಂದ ನಿಮ್ಮ ಸಮಸ್ಯೆ ಸಾಲ್ವ್ ಆಗೋದಿಲ್ಲ, ಅದು ಇನ್ನೂ ಜಾಸ್ತಿ ಆಗುತ್ತೆ, ಅಥವಾ ಆ ಸಮಸ್ಯೆ ಇನ್ನೂ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಅದು ಒಂದು ರೀತಿ ಸೈಕಲ್ ಥರ ಮುಂದುವರಿತಾನೇ ಇರುತ್ತೆ. ಆ ರೀತಿ ಸೊಲ್ಯೂಷನ್ ಕೊಡ್ತಾ ಇರ್ತಾರೆ ಅವರು. ಇವಾಗ ನೀವು ಜೀವನದಲ್ಲಿ ಯಾವುದೋ ದೊಡ್ಡ ಸಮಸ್ಯೆನ ಎದುರಿಸಿರ್ತೀರ. ಅದರಿಂದ ನೀವಾಗೆ ಹೊರಗೆ ಬಂದು ಮುಂದುವರಿಬೇಕು, ನಾನು ಜೀವನದಲ್ಲಿ ಮುಂದುವರಿಬೇಕು ಅಂತ ನೀವೇ ಧೈರ್ಯವಾಗಿ ಮುಂದುವರೆದಾಗ ಅವರು ಅದನ್ನು ಬಿಡೋದಿಲ್ಲ. ಇದು ಮೂರನೇ ಲಕ್ಷಣ ನಾನು ಹೇಳ್ತಾ ಇರೋದು. ಏನು ಅಂದರೆ, ನೀವೇ ಒಂದು ಹೊಸದೇನಾದರೂ ಮಾಡಬೇಕು ಜೀವನದಲ್ಲಿ ಅಂತ ಏನೋ ಒಂದು ಆಸೆ ಪಟ್ಟಾಗ ಅಥವಾ ಪ್ರಯತ್ನ ಪಟ್ಟಾಗ, ಹೊಸ ಏನಾದರೂ ಒಂದು ಮೂವ್ ಆನ್ ಆಗಬೇಕು ಜೀವನದಲ್ಲಿ. ಈಗ ಏನೋ ಒಂದು ವ್ಯಾಪಾರ ಲಾಸ್ ಆಗಿದೆ, ಹೊಸದೇನಾದ್ರು ಶುರು ಮಾಡಬೇಕು ಇದ್ದಾಗ ಅವ್ರು ಮೊದಲು ಅದನ್ನು ಡಿಸ್ಕರೇಜ್ ಮಾಡ್ತಾರೆ. ಕೆಲವರು ಲಾಜಿಕಲ್ಲಾಗಿ ಹೇಳ್ತಾರೆ, ಅದು ಬೇರೆ ಪ್ರಶ್ನೆ. ಇಲ್ಲಿ ನೋಡಪ್ಪ, ಈ ರೀತಿ ಅನುಕೂಲನೂ ಇದೆ, ಈ ಅನಾನುಕೂಲನೂ ಇದೆ, ನೀನು ನೋಡಿ ಡಿಸೈಡ್ ಮಾಡು ಅಂತಲೂ ಹೇಳ್ತಾರೆ. ಆದರೆ ಪ್ರತಿಯೊಂದು ನಿನ್ನ ಕೈಲಾಗಲ್ಲ. ಏನೋ ಬಿಸ್ನೆಸ್ ಶುರು ಮಾಡ್ತಾರೆ, ಅಯ್ಯೋ ಅದರಲ್ಲಿ ತುಂಬ ರಿಸ್ಕ್ ಇದೆ, ಅದರಲ್ಲಿ ಏನು ಸಿಗುತ್ತೆ, ಇನ್ನು ಯೂಟ್ಯೂಬ್ ಚಾನಲ್ ಮಾಡಬೇಕು, ಅದರಲ್ಲಿ ಏನಿದೆ, ಈ ರೀತಿ. ಅಂದರೆ ನಿಮ್ಮ ಜೀವನವನ್ನು ನೀವೇ ಬದಲಾಯಿಸೋಕ್ಕೆ ಪ್ರಯತ್ನ ಪಟ್ಟಾಗ ಅವರು ನಿಮ್ಮ ಕಾನ್ಫಿಡೆನ್ಸ್ನ ಕಡಿಮೆ ಮಾಡ್ತಾರೆ. ಆಮೇಲೆ ತುಂಬ ಕನ್ಸರ್ನ್ ಇದೆ ಅನ್ನೋ ರೀತಿ ಹೇಳಿಕೊಂಡು ಪ್ರತಿಯೊಂದಕ್ಕೂ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿ, ತಮಾಷೆ ಮಾಡಿ, ಒಂಥರ ನಿಮ್ಮನ್ನು ಕೀಳಾಗಿ ನೋಡಿ ನಿಮ್ಮ ಕಾನ್ಫಿಡೆನ್ಸನ್ನು ಬ್ರೇಕ್ ಮಾಡಿ, ಮೊದಲು ನೀವು ಹೇಗಿದ್ರೋ ಅಂದರೆ ಅಂಡರ್ ಕಾನ್ಫಿಡೆಂಟ್ ಆಗಿ, ಯಾವಾಗಲೂ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿ ಅದೇ ರೀತಿ ಇರಬೇಕು ಅನ್ನೋ ರೀತಿ ಅವರು ಬಿಹೇವ್ ಮಾಡ್ತಾ ಇರ್ತಾರೆ. ನಾಲ್ಕನೇ ಕಾರಣ ಏನಾಗಿರ್ಬೋದು ಅಂತ, ಈಗ ಮನಃಶಾಸ್ತ್ರದ ಪ್ರಕಾರ
ಕೆಲವರು ಒಳಗಿಂದ ಸ್ಟ್ರಾಂಗ್ ಇರೋದಿಲ್ಲ, ಅಂದರೆ ಅವರಲ್ಲಿ ಹೇಳಿಕೊಳ್ಳುವಂಥ ಯಾವುದೇ ಒಳ್ಳೆಯ ಗುಣಗಳಾಗಲಿ ಒಂದು ಒಳ್ಳೆಯ ಅಚೀವ್ಮೆಂಟ್ ಆಗಲಿ ಇರೋದಿಲ್ಲ. ಅವ್ರಿಗೆ ಯಾವಾಗ ಈಗ ಎಲ್ಲ ಮನುಷ್ಯರಿಗೂ ಮನುಷ್ಯ ಅಂತಂದಮೇಲೆ ನಾನೊಬ್ಬ ಸ್ಟ್ರಾಂಗ್ ಅಂತ, ಅಂದರೆ ನನ್ನಲ್ಲಿ ಒಂದು ಶಕ್ತಿ ಇದೆ, ಪವರ್ ಇದೆ ಅಂತ ನಮಗೆ ಅನ್ನಿಸ್ಬೇಕು, ಕಾನ್ಫಿಡೆನ್ಸ್ ಇರಬೇಕು. ಈ ಜನಗಳಿಗೆ ಹೇಗೆ ಅಂದರೆ, ನೀವು ಸಮಸ್ಯೆಯಲ್ಲಿ ಇರ್ತಿರಲ್ಲ, ನೀವು ವೀಕ್ ಆಗಿರ್ತಿರಲ್ಲ, ಅದನ್ನು ನೋಡಿ ಅವರು ತಾವು ಸ್ಟ್ರಾಂಗ್ ಅಂತ ಫೀಲ್ ಮಾಡ್ಕೊತಾ ಇರ್ತಾರೆ. ಅಂದರೆ ತಾವು ಏನಾದರೂ ಅಚೀವ್ ಮಾಡಿ ಅದರಿಂದ ಅವ್ರು ಖುಷಿ ಪಡೋದಿಲ್ಲ, ಬೇರೆಯವರ ಸಮಸ್ಯೆನ ನೋಡಿ ಅಥವಾ ಬೇರೆಯವರನ್ನ ಸಮಸ್ಯೆಯಲ್ಲಿ ಇರಿಸಿ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂತ ಖುಷಿ ಪಡ್ಕೊತಿರ್ತಾರೆ. ಅಂದರೆ ನಿಮ್ಮ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ನಿಮ್ಮನ್ನು ಎಮೋಷ್ನಲಿ ಕಂಟ್ರೋಲ್ ಮಾಡಿ ಮ್ಯಾನಿಪುಲೇಟ್ ಮಾಡ್ತಾ ಇರ್ತಾರೆ. ನೀವು ಕನ್ಫ್ಯೂಸ್ ಆಗಿದ್ದರೆ ಅವ್ರಿಗೆ ಖುಷಿ ಆಗ್ತಾ ಇರುತ್ತೆ, ತಾನು ದೊಡ್ಡ ಎಕ್ಸ್ಪರ್ಟ್ ಅಂತ ತೋರಿಸ್ತಿರ್ತಾರೆ. ನೀವು ವೀಕ್ ಆಗಿದ್ದರೆ ಅವರು ತುಂಬ ಸ್ಟ್ರಾಂಗ್ ಅಂತ ತೋರಿಸ್ಬಿಟ್ಟು ದೊಡ್ಡದಾಗಿ ನಾನು ದೊಡ್ಡ ಜನ ಅಂತ ಅಡ್ವೈಸ್ ಕೊಡೋ ಥರ ನಾಟಕ ಮಾಡಿ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿರಬೇಕು, ಆ ರೀತಿ ಅವರು ನೋಡ್ಕೊಳ್ತಾ ಇರ್ತಾರೆ. ನೀವು ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮನ್ನು ಕೀಳಾಗಿ ನೋಡಿ ನಿಮ್ಮ ಬಗ್ಗೆ ಇನ್ನೂ ಕಿರಿಕಿರಿ ಆಗೋ ಹಂಗೆ ಮಾಡಿ ನಿಮ್ಮ ಕಾನ್ಫಿಡೆನ್ಸ್ನ ಇನ್ನೂ ಡೌನ್ ಆಗೋ ಹಾಗೆ ಮಾಡ್ತಾರೆ. ನೀವೇ ಪ್ರಯತ್ನ ಪಟ್ಟು ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬಂದ್ರಿ ಅಂತ ಅಂದ್ಕೊಳ್ಳಿ. ಅಂದರೆ ನಿಮ್ಗೇನೋ ದೊಡ್ಡ ಸಮಸ್ಯೆ ಬಂದಿತ್ತು, ನಿಮ್ಮ ಫ್ರೆಂಡ್ಸ್ಗಳಾಗಲಿ ರಿಲೇಟಿವ್ಸ್ ಆಗಲಿ ಯಾರೂ ಅದನ್ನು ಸಾಲ್ವ್ ಮಾಡೋಕ್ಕೆ ಮುಂದೆ ಬರಲಿಲ್ಲ, ನೀವಾಗೇ ಪ್ರಯತ್ನಪಟ್ಟು ಸಾಲ್ವ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ನಿಜವಾದ ಫ್ರೆಂಡ್ ಆದವನು, ನಿಜವಾದ ಹಿತೈಷಿ ಆದವನು ಏನು ಮಾಡ್ತಾನೆ, ತುಂಬ ಸಂತೋಷಪ್ಪ, ನಾನಂತೂ ನಿಂಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ, ನೀನೇ ಸಾಲ್ವ್ ಮಾಡ್ಕೊಂಡಿಯಲ್ಲ, ತುಂಬ ಸಂತೋಷ ಅಂತ ಹೇಳ್ತಾರೆ. ಆದರೆ ಈ ಟಾಕ್ಸಿಕ್ ಜನರು ಏನಿರ್ತಾರೆ, ಈ ನಕಲಿ ಜನಗಳೇನಿರ್ತಾರೆ, ಅವ್ರು ಏನು ಮಾಡ್ತಾರೆ ಅಂದರೆ, ಇದೇನು ದೊಡ್ಡ ಸಮಸ್ಯೆನಾ, ಇದನ್ನು ಯಾರಾದರೂ ಸಾಲ್ವ್ ಮಾಡ್ಕೊತಿದ್ರು, ಇದೇನು ದೊಡ್ಡ ವಿಷಯನಾ, ಇದನ್ನು ಮೊದಲೇ ಮಾಡ್ಕೋಬೇಕಿತ್ತು, ನೀನೇ ವೀಕು, ನೀನೇ ಲೇಟಾಗಿ ಮಾಡಿಕೊಂಡೆ, ಈ ರೀತಿ ಏನೋ ಲಕ್ ಚೆನ್ನಾಗಿತ್ತು ಅದಕ್ಕೆ ಪಾರಾದೆ ಅಷ್ಟೇ, ಇದೇನು ದೊಡ್ಡ ಅಚೀವ್ಮೆಂಟಾ, ಈ ರೀತಿ ಮಾತಾಡ್ತಾರೆ. ಅಂದರೆ ನಿಮ್ಮ ಯಾವುದೇ ಸಕ್ಸಸ್ಸನ್ನು ಅವರು ಇಷ್ಟಪಡೋದಿಲ್ಲ. ಆ ಸಕ್ಸಸ್ ಸಿಕ್ಕರೂ ನಿಮಗೆ ಅದೇನು ದೊಡ್ಡ ವಿಷಯನೇ ಅಲ್ಲ, ಅದೇನು ಅನ್ನೋ ರೀತಿ ನಿಮ್ಮ ಏನು ಖುಷಿ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ನಿಮ್ಮ ಖುಷಿಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ನೀವು ತುಂಬ ಹ್ಯಾಪಿಯಾಗಿರೋದನ್ನ ನೋಡಿ ಅವರು ಕಂಫರ್ಟಬಲ್ ಆಗಿರೋಕ್ಕಾಗಲ್ಲ, ಸೊ ಆ ರೀತಿ ಬಿಹೇವ್ ಮಾಡ್ತಾರೆ. ಹಾಗಾದರೆ ನಾವು ಜೆನ್ಯೂನ್ ಆಗಿ ಕೆಲವು ಫ್ರೆಂಡ್ಸ್ ಇರ್ತಾರೆ, ಅಂದರೆ ಯಾವುದಾದ್ರೂ ಸಮಸ್ಯೆನ ಹೇಳ್ಕೊಂಡಾಗ ಪ್ರಾಕ್ಟಿಕಲ್ಲಾಗಿ ಇದು ಕೆಲವೊಂದು ಆಗುತ್ತೆ ಕೆಲವೊಂದು ಆಗಲ್ಲ ಅನ್ನೋದನ್ನು ಹೇಳ್ತಾ ಇರ್ತಾರೆ. ಯಾವಾಗಲೂ ಆಗಲ್ಲ ಅಂತ ಹೇಳೋರೆಲ್ಲರೂ ಟಾಕ್ಸಿಕ್ ಅಂತ ಹೇಳಿದರೆ ಇಲ್ಲ, ನೀವು ಅದನ್ನು ಯೋಚನೆ ಮಾಡಬೇಕು. ಪ್ರಾಕ್ಟಿಕಲ್ಲಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ನಂಗೆ ನಿಜವಾಗ್ಲೂ ಸೊಲ್ಯೂಷನ್ ಕೊಡ್ತಾ ಇದ್ದಾರಾ ಅಂತ. ಯಾಕೆಂದರೆ ಕೆಲವೊಮ್ಮೆ ನಾವು ಹೋಗ್ತಾ ಇರೋ ದಾರಿ ಸರಿ ಇರೋದಿಲ್ಲ, ಅದನ್ನು ನಿಜವಾದ ಫ್ರೆಂಡ್ಸ್ ಆದವ್ರು ಹೇಳಬೇಕು. ಆದರೆ ಈ ತುಂಬ ಟಾಕ್ಸಿಕ್ ಮೆಂಟಾಲಿಟಿ ಇರೋರು ಹೇಗಿರ್ತಾರೆ ಅಂದರೆ, ಅವರು ನಿಮ್ಮನ್ನು ನಿರಂತರವಾಗಿ ದುರ್ಬಲರನ್ನಾಗಿಸ್ತಾ ಇರ್ತಾರೆ, ನಿಮ್ಮ ಸಮಸ್ಯೆ ಪರಿಹಾರ ಆಗಬಾರ್ದು ಆ ರೀತಿ ನೋಡ್ಕೊಳ್ತಾ ಇರ್ತಾರೆ, ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಾ ಇರ್ತಾರೆ, ಒಂದು ರೀತಿ ಪರ್ಸ್ನಲ್ ಕಮೆಂಟ್ ಕೊಡ್ತಾ ಇರ್ತಾರೆ ಅವರು. ಅಂದರೆ ನೀನು ಈ ರೀತಿ ಮಾಡಿದರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಲ್ಲ, ನೀನು ಸರಿ ಇಲ್ಲ, ನಿನ್ನಿಂದ ಆಗಲ್ಲ, ಇದು ಅಂದರೆ ನಿಮ್ಮ ಮನಸ್ಸನ್ನು ದುರ್ಬಲವಾಗಿಸುವಂಥ ಮಾತುಗಳು, ಇದನ್ನು ಮಾಡ್ತಾ ಇರ್ತಾರೆ ಅವರು. ಬರೀ ನಿಮ್ಮ ಸಮಸ್ಯೆಯನ್ನು ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ ಅಂದ ತಕ್ಷಣ ಅವರು ನಿಮ್ಮ ಫ್ರೆಂಡ್ ಅಂತ ಅಲ್ಲ. ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಿಜವಾಗ್ಲೂ ಪ್ರಯತ್ನ ಪಡೋನು ಮಾತ್ರ ಫ್ರೆಂಡು. ಮತ್ತು ನೀವಾಗೇ ಅದನ್ನು ಸಾಲ್ವ್ ಮಾಡಿಕೊಂಡಾಗ ಜೆನ್ಯೂನ್ಲಿ ಸಂತೋಷ ಪಡ್ತಾರಲ್ಲ, ಅವರು ನಿಮ್ಮ ನಿಜವಾದ ಫ್ರೆಂಡು. ನೀವು ಯಾರದೇ ಸಹಾಯ ಇಲ್ದಾಗೆ ಸ್ಟ್ರಾಂಗಾಗಿ ನಿಂತ್ಕೋಬೇಕು ಅಂತ ಬಯಸೋರೆ ನಿಜವಾದ ಫ್ರೆಂಡು. ನೀವು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಯಾರು ಅಂದ್ಕೊಳ್ತಾರಲ್ಲ ಅವರೇ ನಿಮ್ಮ ಹಿತೈಷಿ. ಸೊ ಇದಿಷ್ಟು ನನ್ನ ಜೀವನದಲ್ಲಿ ನಾನು ನೋಡಿರೋಂಥ ಕೆಲವು ವ್ಯಕ್ತಿಗಳು ಯಾವ ರೀತಿ ಬಿಹೇವ್ ಮಾಡಿದರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ. ನಿಮ್ಮ ಜೀವನದಲ್ಲೂ ಇಂಥ ವ್ಯಕ್ತಿಗಳು ಸಿಕ್ಕಿದರೆ ನೀವೇನು ಮಾಡಿದ್ರಿ ಅದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.